ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕೇವಲ ಮಾತಿನಿಂದ ತರ್ಕದಿಂದ ಯಾವ ಪ್ರಯೋಜನವೂ ಇಲ್ಲ. ಆತ್ಮಜ್ಞಾನವನ್ನು ತಿಳಿಬೇಕಾದ್ರೆ ಸಾಧಿಸಿ ಅನುಭವದಿಂದಲೇ ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಪರಮಾತ್ಮನೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಏನು ಸುಳ್ಳು ಆರೋಪವನ್ನು ಮಾಡ್ಕೊಂಡಿದ್ದೀವಲ್ಲ, ಪ್ರತಿಯೊಂದಕ್ಕೂ ಪರಮಾತ್ಮನಲ್ಲಿ ನೇರ ಆರೋಪವನ್ನು ಮಾಡಿಬಿಡ್ತೀವಿ. ಸರ್ವೇ ಸಾಮಾನ್ಯವಾಗಿ ನೊಂದಾಗೆಲ್ಲ ನಾವು ಅದನ್ನೇ ಮಾಡೋದು. ಸಂತೋಷವಾಗಿದ್ದಾಗ ಪರಮಾತ್ಮ ನಿಂದೆಯಿಂದ ಈ ಸಂತೋಷ ಸಿಕ್ತು ಅಂತ ಹೇಳೋದಕ್ಕೆ ಕಷ್ಟಪಡ್ತೀವಿ. ಯಾಕೆ? ಈ ಸಂತೋಷಕ್ಕೆ ಕಾರಣವಾಗಿದೇನೋ ನಮ್ಮ ಪರಿಶ್ರಮ ಅಂದ್ಕೊಳ್ತೀವಿ. ಅದೇ ದುಃಖ ಬಂದಾಗ ಪರಮಾತ್ಮ ನಿನಗೆ ಕಣ್ಣಿಲ್ವಾ, ನೀನು ಅನ್ಯಾಯಕಾರ, ಎಲ್ಲದಕ್ಕೂ ನೀನೇ ಕಾರಣ, ಒಬ್ಬರನ್ನೊಂಥರ ಇಡ್ತೀಯ ಒಬ್ರಿಗೊಂಥರ ಮಾಡ್ತೀಯ ಅಂತ ನೇರವಾಗಿ ದೋಷಾರೋಪಣೆಯನ್ನು ಮಾಡಿಬಿಡ್ತೀವಿ. ಆದರೆ ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ನನ್ನ ಸಾನ್ನಿಧ್ಯದಿಂದಾಗಿ ಮೂಲ ಮಾಯೆಯು ಈ ಪ್ರಕೃತಿಯನ್ನು, ಈ ಸೃಷ್ಟಿಯನ್ನು ಮಾಡಿದೆ ಹೊರತು ನಾನು ಯಾವುದಕ್ಕೂ ಕಾರಣವಲ್ಲ. ಆ ಅಯಸ್ಕಾಂತ ಮತ್ತು ಕಬ್ಬಿಣದ ಉದಾಹರಣೆಯನ್ನು, ಸೂರ್ಯನ ಬೆಳಕು, ಜಗತ್ತಿನಲ್ಲಿ ಏರ್ಪಡುವ ಕಾರ್ಯಗಳು, ಇವುಗಳ ಉದಾಹರಣೆಯನ್ನು ಕೊಟ್ಟು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಅರ್ಥ ಆಗಬೇಕಾದ್ರೆ ಕೇವಲ ಶಬ್ದ ಬ್ರಹ್ಮರಿಂದ ಸಾಧ್ಯವಿಲ್ಲ, ಅನುಭವ ಜ್ಞಾನಿಗಳು ಮಾತ್ರ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದು, ಸಂಸಾರವು ತಾಪಮಯವೆಂಬ ಅರಿವುಳ್ಳ ನಿನಗೆ ನನ್ನಲ್ಲಿ ಅಸ್ಖಲಿತ ಪ್ರೇಮ ಉಂಟಾದರೆ ನಾನು ಹೇಳುವ ಈ ತತ್ವ ವಿಚಾರವನ್ನು ನೀನು ಶ್ರದ್ಧಾಪೂರ್ವಕವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಸಂಸಾರ ತಾಪಮಯವೆಂಬ ಅರಿವುಳ್ಳ ನಿನಗೆ ಅಂದರೆ ಅರ್ಜುನನಿಗೆ ಸಂಸಾರ ತಾಪಮಯವಾದದ್ದು ಅಂತ ಅರಿವಿದೆ. ಆದರೆ ನಮ್ಗಳಿಗಿದೆಯಾ ಇಲ್ವಾ ಅಂತ ನಾವು ಮೊದಲು ವಿಚಾರ ಮಾಡಬೇಕು. ಸಂಸಾರ ತಾಪದಿಂದ ಕೂಡಿದೆಯಾ? ತಾಪತ್ರಯಗಳು ಹೇಳ್ತೀವಲ್ಲ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ತಾಪತ್ರಯಗಳು. ನಮಗೇನಂದರೆ ತಾಪತ್ರಯಗಳು ಅಂದರೆ ಕಷ್ಟ ಕಾರ್ಪಣ್ಯಗಳು ಅಂತಲೇ ಅಂದ್ಕೊಳ್ತೀವಿ. ಹೌದು, ಕಷ್ಟ ಕಾರ್ಪಣ್ಯಗಳೇ. ಆದರೆ ಯಾವುದ್ಯಾವುದು ಅಂತ ವಿಂಗಡಣೆ ಮಾಡಿ ನೋಡುವಷ್ಟು ಶಕ್ತಿ ಸಾಮರ್ಥ್ಯ ನಮಗೆ ಇಲ್ಲ. ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಿನಗೆ ಸಂಸಾರವು ತಾಪಮಯವೆಂಬ ಅರಿವುಳ್ಳ ನಿನಗೆ ನನ್ನಲ್ಲಿ ಅಸ್ಖಲಿತ ಪ್ರೇಮ ಉಂಟಾದರೆ. ಸ್ಖಲಿತ ಅಂದರೆ ಹೊರಗೆ ಬೀಳೋದು. ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಒಂದು ನಮ್ಮ ದೇಹದಿಂದ ಅದು ಸ್ಖಲಿತವಾಗೋದು, ಹೊರಗೆ ಹೋಗೋದು. ಆದರೆ ಇಲ್ಲಿ ಅಸ್ಖಲಿತ, ನಮ್ಮಿಂದ ಅಸ್ಖಲಿತವಾಗಬಾರ್ದು. ಅಂದರೆ ಪರಮಾತ್ಮನಲ್ಲಿ ನಮಗಿರ್ತಕ್ಕಂಥ ಭಕ್ತಿ ಏನಿದೆಯಲ್ಲ, ಭಕ್ತಿ ಪ್ರೇಮ ಇದೆಯಲ್ಲ, ಅದು ಒಂದು ಸ್ವಲ್ಪ ಕಾಲ ಇದ್ದು ಹೊರಗೆ ಹೋಗಬಾರ್ದು. ಎಂದೆಂದಿಗೂ ಅದು ಚಿರಸ್ಥಾಯಿಯಾಗಿ ನಮ್ಮಲ್ಲೇ ಉಳಿಬೇಕು, ಗಟ್ಟಿಯಾಗಿ ನಿರಂತರವಾಗಿ ಉಳಿಬೇಕದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಒಂದು ಸ್ವಲ್ಪ ಕಾಲ ಇರ್ತದೆ, ಅವನಿಂದ ಏನೋ ನಿರೀಕ್ಷೆ ಇರ್ತದೆ, ಏನು ಈಡೇರೋದಿಲ್ಲ ಅಂದಾಗ ಅದು ಹೊರಟೋಗುತ್ತೆ. ಇದೆಲ್ಲ ಪ್ರೇಮ ಆಗೋದಿಲ್ಲ. ಇಲ್ಲೇ ಅಸ್ಖಲಿತ ಪ್ರೇಮದ ಬಗ್ಗೆ ಹೇಳ್ತಾ ಇರೋದು. ನಾನು ಹೇಳುವ ಈ ತತ್ವ ವಿಚಾರವನ್ನು ನೀನು ಶ್ರದ್ಧಾಪೂರ್ವಕವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಶ್ರದ್ಧೆ ಇಲ್ಲದಿದ್ದರೆ ಯಾವ ಮಾತನ್ನು ಏನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಯಾವಾಗಲೂ ಶ್ರದ್ಧೆಯಿಂದ ಕೇಳಬೇಕು, ಭಕ್ತಿಯಿಂದ ನಡ್ಕೋಬೇಕು. ಆಗ ಮಾತ್ರ ಹೇಳ್ತಕ್ಕಂಥ ವಿಚಾರಗಳು ಮನಸ್ಸಿನಲ್ಲಿ ಉಳ್ಕೊಳ್ಳೋದು. ಈ ಥರದಲ್ಲಿರಬೇಕಾದ್ರೆ ನಮಗೇನು ಮಾಡಬೇಕು? ಅಸ್ಖಲಿತ ಪ್ರೇಮ, ನಿಜವಾದ ಭಕ್ತಿ ಇರಬೇಕು, ನಿಜವಾದ ಪ್ರೀತಿ ಇರಬೇಕು. ಕಾಮಾಲೆ ರೋಗಿಯು ಸ್ವಚ್ಛವಾದ ಬೆಳದಿಂಗಳನ್ನು ಕೂಡ ಹಳದಿ ಬಣ್ಣವಾಗಿ ಕಾಣುವಂತೆ ಪ್ರಾಪಂಚಕನಿಗೆ ನನ್ನ ನಿರ್ಮಲ ಸ್ವರೂಪವು ಕೂಡ ದೋಷಯುಕ್ತವಾಗಿ ಕಾಣಬರುತ್ತದೆ. ನಾವು ಯಾವಾಗ ಮನಸ್ಸಿನಲ್ಲಿ ದೋಷಪೂರಿತರಾಗ್ತೀವೋ ಆಗೇನಾಗುತ್ತೆ, ಒಳ್ಳೆಯದು ಕೂಡ ಕೆಟ್ಟದಾಗಿ ಕಾಣಿಸ್ತಾ ಇರ್ತದೆ. ಅದು ಹಾಗೇನೇ ಆಗೋದು ಈ ರೀತಿಯಲ್ಲಿ. ಅಥವಾ ಜ್ವರ ಪೀಡಿತರು ಹಾಲನ್ನು ವಿಷವೆಂದೇ ಭಾವಿಸುವಂತೆ ನಾನು ಮನುಷ್ಯನಲ್ಲವಾದರೂ ಮಾನವರು ನನ್ನನ್ನು ಮನುಷ್ಯನೆಂದೇ ಭಾವಿಸುವರು. ಇಲ್ಲಿ ಕೃಷ್ಣ ತನ್ನಂತಾನು ಹೊಗಳ್ಕೊಳ್ತಾ ಇದ್ದಾನೆ ಅಂತಲ್ಲ, ಪರಮಾತ್ಮನೆಂಬ ವಿಚಾರವನ್ನು. ಪರಮಾತ್ಮ ಮನುಷ್ಯ ಅಲ್ಲ, ಪಂಚಭೂತಗಳಿಂದ ಆದಂಥ ಒಂದು ದೇಹ ಅಲ್ಲ ಪರಮಾತ್ಮನದು. ಪರಮಾತ್ಮನು ಸಾಕಾರ ರೂಪನ ಧರಿಸಿ ಬಂದಿರ್ತಾನೆ ನಮ್ಮ ಉದ್ಧಾರಕ್ಕೆ, ನಮಗೆ ಜ್ಞಾನೋಪದೇಶವನ್ನು ಮಾಡಲಿಕ್ಕೆ. ನಾವೇನು ಮಾಡ್ತೀವಿ? ಇವನು ನನ್ನ ಹಾಗೆ ಮನುಷ್ಯನಲ್ವಾ, ನನ್ನ ಹಾಗೆ ಒಂದು ತಂದೆ ತಾಯಿಯಲ್ಲಿ ಜನಿಸಿದವನಲ್ವಾ, ನನ್ನ ಹಾಗೆ ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದವನು ಬೆಂದವನಲ್ವಾ, ನಮ್ಮ ಹಾಗೆ ಎಲ್ಲ ಕಾರ್ಯಗಳನ್ನು ಮಾಡುವವನಲ್ವಾ ಅಂತೇಳಿ ನಮ್ಮ ಕೆಪಾಸಿಟಿ ಏನಿರ್ತದಲ್ಲ, ನಮ್ಮಗಳ ಶಕ್ತಿ ಏನಿರ್ತದಲ್ಲ, ಆ ನಿರ್ದಿಷ್ಟ ಶಕ್ತಿಗೆ ನಾವು ಒಳಗಾಗಿರ್ತೀವಿ. ಅದನ್ನೇ ಆತನ ಮೇಲೂ ಆರೋಪ ಮಾಡ್ತೀವಿ. ಆದ್ದರಿಂದ ಅರ್ಜುನ, ನೀನು ನನ್ನನ್ನು ಮನುಷ್ಯನೆಂದೇ ಭಾವಿಸುವರು, ನೀನು ಆ ಥರ ಭಾವಿಸಬೇಡ. ಆದ್ದರಿಂದಲೇ ಅರ್ಜುನ,
ಈ ರಹಸ್ಯ ಜ್ಞಾನವನ್ನು ಮರೆಯಬೇಡವೆಂದು ನಾನು ನಿನಗೆ ಬಾರಿ ಬಾರಿಗೂ ಹೇಳುತ್ತಿದ್ದೇನೆ. ನೀನು ಎಲ್ಲರಂತೆ ಕೂಡ ನನ್ನ ಮನುಷ್ಯ ಅಂತ ತಿಳ್ಕೊಂಡು ನಾನು ಹೇಳುವ ವಿಚಾರಗಳನ್ನ ನೀನು ಉಪೇಕ್ಷೆ ಮಾಡಬೇಡ. ಅಲಕ್ಷ್ಯದಿಂದ ಕೇಳಬೇಡ, ಗಮನವಿಟ್ಟು ಕೇಳು. ಈ ರಹಸ್ಯವನ್ನು ಅರಿಯದ ಸ್ಥೂಲ ದೃಷ್ಟಿಯು ನಿಷ್ಪ್ರಯೋಜನವು. ಒಂದು ವೇಳೆ ಸ್ಥೂಲ ದೃಷ್ಟಿಯಿಂದ ನನ್ನನ್ನು ನೋಡಿದರೂ ನನ್ನ ನೈಜ ಸ್ವರೂಪವನ್ನು ನೋಡಿದಂತಾಗುವುದಿಲ್ಲ. ಏಕೆಂದರೆ ಸ್ವಪ್ನದಲ್ಲಿ ಅಮೃತವನ್ನು ಕುಡಿದವರು ಅಮರರಾಗಬಲ್ಲರೆ. ಈಗ ಏನು ನನ್ನನ್ನು ನೀನು ನೋಡ್ತಾ ಇದೆಯಲ್ಲ, ನನ್ನನ್ನು ಈ ಸ್ವರೂಪವನ್ನು ನೋಡ್ತಾ ಇದೆಯಲ್ಲ, ಸ್ಥೂಲ ದೃಷ್ಟಿಯಲ್ಲಿ ಶರೀರಧಾರಿಯಾಗಿ ಪರಮಾತ್ಮನನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟು ಮಾತ್ರಕ್ಕೆ ನಿನಗೆ ಮೋಕ್ಷ ಆಗೋದಿಲ್ಲ. ನಿನ್ನ ದರ್ಶನವಾಯಿತು ಸಾಕು ನನಗೆ ಅಂತಾರಲ್ಲ, ಒಂದು ರೀತಿಯಲ್ಲಿ ಒಳ್ಳೆಯದೇ, ಅದರಿಂದ ಶುಭ ಫಲ ಉಂಟು. ಆದರೆ ಮೋಕ್ಷ ಸಾಧ್ಯವಿಲ್ಲ. ಯಾಕಂದರೆ ಕನಸಿನಲ್ಲಿ ಅಮೃತವನ್ನು ಕುಡಿದ ಮಾತ್ರಕ್ಕೆ ನಾವು ಅಮರರಾಗುವುದಿಲ್ಲ. ಅಮೃತಪಾನ ಮಾಡಬೇಕಾದ್ರೆ ಏನು ಮಾಡಬೇಕು? ಕನಸಿನಲ್ಲಿ ಕುಡಿಯೋದಲ್ಲ, ನಾವು ಎಚ್ಚರದ ಸ್ಥಿತಿಯಲ್ಲಿದ್ದಾಗ ಕುಡಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಹೇಳ್ಬಿಟ್ರಲ್ಲ, ಸ್ವಪ್ನಾವಸ್ಥೆ ಅಂತೆ ಜಾಗೃತಾವಸ್ಥೆಯು ಕೂಡ ಸುಳ್ಳು ಅಂತ. ಆದರೆ ಸ್ವಪ್ನಾವಸ್ಥೆ ಸ್ವಲ್ಪ ಕಾಲವೇ ಕೆಲಸ ಮಾಡೋದು, ಜಾಗೃತಾವಸ್ಥೆ ತಾನೇ ದೀರ್ಘಾವಧಿ ಪ್ರಪಂಚದ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರೋದು. ಜಾಗೃತಾವಸ್ಥೆಯ ವ್ಯವಹಾರಕ್ಕೆ ಬಂದಾಗ ನಾವು ಈ ಮಾತನ್ನು ಹೇಳ್ತಾ ಇರೋದು. ಅಜ್ಞಾನಿಗಳು ನನ್ನನ್ನು ಹೊರನೋಟದಿಂದ ನೋಡುವುದು, ವಿಜ್ಞಾನದಿಂದ ನನ್ನನ್ನು ತಿಳಿವೆನೆನ್ನುವುದು ಸಹ ನೀರಿನಲ್ಲಿ ಥಳಥಳಿಸುವ ನಕ್ಷತ್ರಗಳ ಪ್ರತಿಬಿಂಬವನ್ನು ನೋಡಿ ನಿಜವಾದ ವಜ್ರಗಳೆಂದೇ ಭ್ರಮಿಸಿ ಅವುಗಳನ್ನು ಆರಿಸಿಕೊಳ್ಳಲು ಪ್ರಯತ್ನ ಪಡುವ ಹಂಸೆಯಂತಾಗುವುದು. ವಿಜ್ಞಾನದ ಮೂಲಕ ತಿಳ್ಕೊಳ್ತೀನಿ, ಪರಮಾತ್ಮನ ನೈಜ ರೂಪವನ್ನು ನೋಡ್ತೀನಿ ಅನ್ನೋದೆಲ್ಲ ಈ ರೀತಿಯಲ್ಲಿ ಭ್ರಮೆಯ ಕಾರಣವಾಗುತ್ತೆ. ನಕ್ಷತ್ರಗಳನ್ನು, ನೀರಿನಲ್ಲಿರುವ ನಕ್ಷತ್ರಗಳನ್ನು ಆಯ್ದುಕೊಳ್ತೀನಿ ಅಂತ ಅಂಶ ಹೋಗುತ್ತಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಅಜ್ಞರು ಬಾಹ್ಯ ಜ್ಞಾನವನ್ನೇ ಯಥಾರ್ಥ ಜ್ಞಾನವೆಂದು ತಿಳಿದು ಮೋಸ ಹೋಗುವರು. ಯಥಾರ್ಥ ಜ್ಞಾನ ಅಂತ ಯಾವುದನ್ನು ತಿಳ್ಕೊಳ್ತಾರೆ? ಅಜ್ಞಾನದಲ್ಲಿರುವವರು ಹೊರಗಿನ ಜ್ಞಾನವನ್ನು ಮಾತ್ರ ಹಾಗೆ ತಿಳ್ಕೊಳ್ತಾರೆ. ಅದೇನಾಗುತ್ತೆ ಅಂದರೆ, ಮೃಗಜಲವನ್ನು ಗಂಗೆ ಎಂದು ಭಾವಿಸಿ ಅದರ ಸಮೀಪಕ್ಕೆ ಹೋದವರು ನಮ್ಮ ಇಷ್ಟಾರ್ಥವು ನೆರವೇರುವುದೇ. ಈಗ ಮೃಗಜಲ ಮೊದಲೇ ಅದು ನೀರಿನಂತೆ ಭಾಸವಾಗುತ್ತೆ ಅಷ್ಟೇ, ಅಲ್ಲಿ ನೀರಿರೋದಿಲ್ಲ. ಅಲ್ಲಿ ಹೋಗಿ ನಾನು ನೀರು ತುಂಬಿಸ್ಕೊಂಡು ಬರ್ತೀನಿ ಅಂತ ಅದರ ಹತ್ರಕ್ಕೆ ಹೋದರೆ ಏನಾಗುತ್ತೆ? ಅಲ್ಲಿ ನೀರು ಸಿಗೋದಿಲ್ಲ, ಸಾಧ್ಯವಾಗೋದಿಲ್ಲ, ನಮ್ಮ ಇಷ್ಟಾರ್ಥ ನೆರವೇರೋದಿಲ್ಲ. ಈ ರೀತಿಯಲ್ಲಿ ಕರಿ ಜಾಲಿ ಮರವನ್ನು ಕಲ್ಪವೃಕ್ಷವೆಂದು ಭಾವಿಸಿ ಕೈಯಲ್ಲಿ ತೆಗೆದುಕೊಂಡರೆ ಬಯಕೆ ನೀಗುವುದೇ. ಕಾಲಸರ್ಪವನ್ನು 2 ಎಳೆಗಳುಳ್ಳ ನೀಲಮಣಿ ಹಾರವೆಂದು ಭಾವಿಸಿ ಕೈಯಲ್ಲಿ ಹಿಡಿದರೆ, ಬಿಳಿ ಕಲ್ಲನ್ನು ವಜ್ರವೆಂದು ಭಾವಿಸಿ ಆರಿಸಿಕೊಂಡರೆ, ಉರಿಯುತ್ತಿರುವ ಬೆಂಕಿ ಕಣಗಳನ್ನು ಗುಪ್ತ ಭಂಡಾರವೆಂದು ಜೋಳಿಗೆಯಲ್ಲಿ ಹಾಕಿಕೊಂಡರೆ, ಸಿಂಹವು ಬಾವಿಯಲ್ಲಿ ನೋಡಿದ ತನ್ನ ಪ್ರತಿಬಿಂಬವನ್ನು ಮತ್ತೊಂದು ಸಿಂಹವೆಂದು ಭಾವಿಸಿ ಧುಮುಕಿದರೆ ಇವುಗಳ ಪರಿಣಾಮ ಏನಾಗುವುದು? ಒಂದು ನೆಲಬಾವಿ ಇರ್ತದೆ, ನೀರಿರ್ತದೆ, ಅದರಲ್ಲಿ ಸಿಂಹ ಅಕಸ್ಮಾತ್ತಾಗಿ ಬಗ್ಗಿ ನೋಡಿದಾಗ ಅದರಲ್ಲಿ ತನ್ನ ಪ್ರತಿಬಿಂಬ ಕಾಣಿಸ್ತದೆ. ಈ ಸಿಂಹ ಏನು ಮಾಡ್ತದೆ? ಇಲ್ಲಿ ಇನ್ನೊಂದು ಸಿಂಹವಿದೆ, ಇದನ್ನು ನಾನು ಹೋರಾಟ ಮಾಡಿ ಕೊಲ್ಲಬೇಕಂತ ನೀರೊಳಗೆ ಧುಮುಕಿದರೆ ನೀರಿನಲ್ಲಿ ಮುಳುಗಿ ಈ ಸಿಂಹ ಸತ್ತು ಹೋಗುತ್ತೆ. ಜೋಳಿಗೆಯಲ್ಲಿ ಹಾಕ್ಕೊಂಡ್ರೆ ಬೆಂಕಿಯ ಕಣಗಳನ್ನು, ಇದು ಗುಪ್ತ ಭಂಡಾರ ಅಂತ ತಿಳಿದು ಜೋಳಿಗೆಯಲ್ಲಿ ಹಾಕಿಕೊಂಡ್ರೆ ಆ ಬೆಂಕಿಯ ಕಣಗಳಿಂದ ಜೋಳಿಗೆ ಸುಟ್ಟು ಹೋಗುತ್ತೆ. ಈ ರೀತಿಯಲ್ಲಿ ಪರಿಣಾಮಗಳು ಆಗುತ್ತೆ. ಪರಮಾತ್ಮನನ್ನು ಹೊರನೋಟದಿಂದ ನೋಡಿ ನಾನು ಮುಕ್ತನಾಗ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದೇ ಪ್ರಕಾರ ಪರಮಾತ್ಮನಾದ ನಾನು ನಿಜವಾಗಿಯೂ ಸಾಕಾರನಾಗಿ ಈ ಲೋಕದಲ್ಲಿ ಅವತರಿಸಿರುವೆನೆಂದು ದೃಢ ನಿಶ್ಚಯವುಳ್ಳವರಾಗಿ ಈ ಸಾಂಸಾರಿಕ ಪ್ರಪಂಚದಲ್ಲಿ ಲೀನವಾದವರು ನೀರಿನಲ್ಲಿ ಬಿದ್ದಿರುವ ಪ್ರತಿಬಿಂಬವನ್ನೇ ಚಂದ್ರನೆಂದು ಭಾವಿಸಿ ಅದನ್ನು ಕೈಗೆ ತೆಗೆದುಕೊಳ್ಳುವವರಂತೆ ಭ್ರಮೆಯಿಂದ ಕೂಡಿದವರ ಬುದ್ಧಿಯ ನಿರ್ಣಯವು ಕೇವಲ ವ್ಯರ್ಥವೇ ಆಗಿದೆ. ಪರಮಾತ್ಮನೇ ಸಾಕಾರ ರೂಪ ತಾಳಿ ಭೂಮಿಯಲ್ಲಿ ಬಂದಿದ್ದಾನೆ, ಪರಮಾತ್ಮನು ನಮ್ಮ ಹಾಗೆ ಜನ್ಮ ತಾಳ್ತಾನೆ, ಪರಮಾತ್ಮನು ನಮ್ಮ ಹಾಗೆ ವ್ಯವಹರಿಸ್ತಾನೆ ಅಂತ ಏನು ತಿಳ್ಕೊಳ್ತಾರಲ್ಲ, ಇದು ಪರಮಾತ್ಮನ ಯಥಾರ್ಥ ಜ್ಞಾನವಲ್ಲ. ಅದರಿಂದ ಅರ್ಜುನ, ನೀನು ಕೂಡ ಅದರಂತೆ ಭಾವಿಸಬೇಡ ಅಂತೇಳಿ ಅರ್ಜುನನಿಗೆ ಪರಮಾತ್ಮನ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.